ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ, ಒಂದು ಸ್ಟೋರಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ಸ್ಟೋರಿನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಾಗಿತ್ತು, ಸಿಟಿ ಹುಡುಗ ಅನ್ನೋನು ಒಂದು ಹಳ್ಳಿ ಒಳಗಡೆಗೆ ಎಂಟರ್ ಆಗಿರ್ತಾನೆ. ಸೊ ಎಂಟರ್ ಆದ್ಮೇಲೆ ಅವನೇನ್ ಮಾಡ್ತಾನೆ, ಆ ಮನೆ ಬಾಗಿಲನ್ನ ಬಡಿತಾನೆ. ಸೊ ಬಡದಾಗ ಏನಾಗುತ್ತೆ, ಆ ಮನೆಯಲ್ಲಿ ಗೊತ್ತಿದೆ ಯಾರೋ ಬಾಗಿಲು ಬಡಿತಾ ಇದಾರೆ ಅಂತ ಗೊತ್ತಿದ್ರು ಕೂಡ ಬಟ್ ಅವ್ರು ಬಾಗಿಲು ತೆಗಿಯೋದಿಲ್ಲ. ಸೊ ಸಿಟಿ ಹುಡುಗ ಏನ್ ಮಾಡ್ತಾನೆ, ಇನ್ನೊಂದು ಮನೆ ಹತ್ರ ಹೋಗ್ತಾನೆ, ಅದಲ್ಲೂ ಬಾಗಿಲು ಬಡಿತಾನೆ. ಸೊ ಅಲ್ಲೂ ಯಾರು ಓಪನ್ ಮಾಡೋದಿಲ್ಲ. ಸೊ ಇನ್ನೊಂದು ಮನೆಗೆ ಹೋಗ್ತಾನೆ, ಅಲ್ಲೂ ಬಡಿತಾನೆ, ಅಲ್ಲೂ ಯಾರು ಓಪನ್ ಮಾಡೋದಿಲ್ಲ. ಸರಿ, ಸಿಟಿ ಹುಡುಗನ್ಗೆ ಏನಾಗುತ್ತೆ, ಪಾಪ ಬೇಜಾರಾಗ್ಬಿಡುತ್ತೆ. ಬೇಜಾರಾಗ ಅವನ್ ಏನ್ ಮಾಡ್ತಾನೆ, ಸೊ ಅಲ್ಲೇ ಇನ್ ಸ್ವಲ್ಪ ಮುಂದ್ಗಡೆ ಹೋದಾಗ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ ಆ ಹಳ್ಳಿದಲ್ಲಿ. ಆ ಬಿಲ್ಡಿಂಗ್ ಮುಂದ್ಗಡೆ ಒಂದು ದೊಡ್ಡ ಕಾಂಪೌಂಡ್ ಇರುತ್ತೆ. ಸೊ ಆ ಕಾಂಪೌಂಡ್ ಎದುರುಗಡೆ ಬಂದು ಕೂತ್ಕೊಂತಾನೆ. ಸೊ ಕೂತ್ಕೊಂಡು ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಯಾಕೆ ಈ ಹಳ್ಳಿದಲ್ಲಿ ಯಾರು ಓಪನ್ ಮಾಡ್ತಾ ಇಲ್ವಲ್ಲ ಬಾಗಿಲನ್ನ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಅದೇ ಬಿಲ್ಡಿಂಗ್ ಹತ್ರ ಕೂತಿದ್ನಲ್ವಾ, ಆ ಬಿಲ್ಡಿಂಗ್ ಒಳಗಡೆ ಒಂದು ರೂಮ್ ಇರುತ್ತೆ. ಸೊ ಆ ರೂಮ್ ಅಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ಲೈಟ್ ಆನ್ ಆದಾಗ ಏನಾಗುತ್ತೆ, ಇವನಿಗೆ ಅದು ಗೊತ್ತಾಗುತ್ತೆ. ಗೊತ್ತಾದಾಗ ಇವನ್ ಏನ್ ಮಾಡ್ತಾನೆ, ಸೊ ನಿಂತ್ಕೊಂಡು ನೋಡಿದಾಗ ಸೊ ಈ ಮನೆಯಲ್ಲಿ ಯಾರು ಇದಾರಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಆ ಬಂಗಲೆದು ಒಂದು ಗೇಟ್ ನ ಓಪನ್ ಮಾಡ್ತಾನೆ. ಸೊ ಓಪನ್ ಮಾಡಿ ಒಳಗಡೆ ಎಂಟರ್ ಆದಾಗ ಏನಾಗುತ್ತೆ, ಬಾಗಿಲನ್ನ ಬಡಿತಾನೆ. ಸೊ ಬಾಗಿಲು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಸೊ ಈ ಸಿಟಿ ಹುಡುಗ ಏನ್ ಮಾಡ್ತಾನೆ, ಒಳಗಡೆ ಯಾವ ಹಾಲಲ್ಲಾಗಿರ್ಬೋದು, ಕಿಚನ್ ಅಲ್ಲಾಗಿರ್ಬೋದು, ಎಲ್ಲೂ ಲೈಟ್ ಆನ್ ಆಗಿಲ್ಲ. ಸೊ ಮೇಲ್ಗಡೆ ಒಂದೇ ಒಂದು ರೂಮ್ ಅಲ್ಲಿ ಲೈಟ್ ಆನ್ ಆಗಿರುತ್ತೆ. ಸೊ ಇದನ್ನೆಲ್ಲ ಒಬ್ಬ ಹಳ್ಳಿ ರೈತ ಮನೆಯಿಂದ ಕಿಟಕಿದಲ್ಲಿ ನೋಡ್ತಾ ಇರ್ತಾನೆ. ಸೊ ನೋಡಿದಾಗ ಏನಾಗುತ್ತೆ, ಇವನ್ಗೆ ಗೊತ್ತಾಗ್ಬಿಡುತ್ತೆ, ಓ ಸಿಟಿ ಹುಡುಗ ಈ ಬಂಗ್ಲೆ ಒಳಗಡೆ ಹೋಗ್ತಾ ಇದಾನಲ್ಲ ಅಂತೇಳಿ. ಆ ಹಳ್ಳಿ ರೈತ ಏನ್ ಮಾಡ್ತಾನೆ, ಮನೆ ಬಾಗಿಲನ್ನ ಓಪನ್ ಮಾಡಿಬಿಟ್ಟು ಸೊ ಆ ಬಿಲ್ಡಿಂಗ್ ಹತ್ರ ಬರ್ತಾನೆ. ಸೊ ಬಿಲ್ಡಿಂಗ್ ಹತ್ರ ಬಂದು ಏನ್ ಮಾಡ್ತಾನೆ, ಆ ಸಿಟಿ ಹುಡುಗನ್ನ ಕರೀತಾನೆ, ಒಳಗಡೆ ಹೋಗ್ಬೇಡ, ಬಂದ್ಬಿಡು ಬಂದ್ಬಿಡು ಅಂತ ಕರೀತಾನೆ. ಸೊ ಸಿಟಿ ಹುಡುಗ ಏನ್ ಮಾಡ್ತಾನೆ, ಆ ಮನೆ ಬಾಗಿಲು ಓಪನ್ ಆಗಿದ್ರು ಕೂಡ ಒಳಗಡೆ ಹೋಗೋದಿಲ್ಲ. ಸೊ ಅವನ್ ಏನ್ ಮಾಡ್ತಾನೆ, ಆಚೆ ಬರ್ತಾನೆ. ಸೊ ಆಚೆ ಬಂದಿದ ತಕ್ಷಣ ಏನಾಗುತ್ತೆ, ಆ ಹಳ್ಳಿ ರೈತ ಇದ್ದಾನಲ್ವಾ, ಅವನ್ ಏನ್ ಮಾಡ್ತಾನೆ, ಆ ಗೇಟ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಸೊ ಗೇಟ್ ಅನ್ನ ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆ ಬಂಗಲೆದು ಡೋರ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಆ ರೂಮ್ ಅಲ್ಲಿ ಲೈಟ್ ಆನ್ ಆಗಿತ್ತಲ್ವ, ಆ ಲೈಟ್ ಕೂಡ ಆಫ್ ಆಗ್ಬಿಡುತ್ತೆ. ಸರಿ, ಅಲ್ಲಿ ರೈತ ಏನ್ ಮಾಡ್ತಾನೆ, ಆ ಸಿಟಿ ಹುಡುಗನ್ನ ಕರ್ಕೊಂಡ್ ಬಂದ್ಬಿಡ್ತಾನೆ ಈ ಸೈಡ್ಗೆ. ಕರ್ಕೊಂಡ್ ಬಂದು ಏನ್ ಮಾಡ್ತಾನೆ, ಅವ್ರ ಮನೆ ಆಚೆನೆ ಕೂರಿಸ್ಕೊಂಡು ಕೇಳ್ತಾನೆ, ಯಾಕೆ ಇಷ್ಟೊತ್ತಲ್ಲಿ ಊರಿಗೆ ಬಂದಿದೀಯಾ, ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಕೇಳಿದಾಗ, ಆ ಸಿಟಿ ಹುಡುಗ ಏನ್ ಮಾಡ್ತಾನೆ, ಅವನ ಪ್ರಾಬ್ಲಮ್ ಏನೇನಾಯ್ತು ಎಲ್ಲ ಅವನ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ, ಹಳ್ಳಿ ರೈತ, ಸರಿ ನಿನ್ನ ಪ್ರಾಬ್ಲಮ್ ಏನೋ ನೀನು ಹೇಳ್ಕೊಂಡೆ, ಬಟ್ ಈ ಹಳ್ಳಿ ಬಗ್ಗೆ ನೀನು ಗೊತ್ತಿದ್ಯಾ ಅಂತ ಕೇಳಿದಾಗ ಆ ಸಿಟಿ ಹುಡುಗ ಹೇಳ್ತಾನೆ, ಇಲ್ಲ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಆಗ ಹಳ್ಳಿ ರೈತ ಏನ್ ಮಾಡ್ತಾನೆ, ಹಳ್ಳಿಗಿರೋ ಶಾಪ, ಆ ಹಳ್ಳಿನಲ್ಲಿ ಏನೇನ್ ನಡೀತಾ ಇತ್ತು ಎಲ್ಲ ಅವನ್ಗೆ ಏನ್ ಮಾಡ್ತಾನೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈಗ ಆ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತಲ್ವಾ, ಆ ಬಿಲ್ಡಿಂಗ್ಗೆ ಒಂದು ಇತಿಹಾಸ ಇದೆ, ಒಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿನ ಏನ್ ಮಾಡ್ತಾನೆ, ಹಳ್ಳಿ ರೈತ ಆ ಸಿಟಿ ಹುಡುಗನಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಏನಪ್ಪ ಸ್ಟೋರಿ ಅಂದ್ರೆ, ಆ ಹಳ್ಳಿ ಬಂದು ಸ್ವಾತಂತ್ರ್ಯ ಹೋರಾಟಗಾರರ ನೆಲೆಬೀಡಾಗಿರುತ್ತೆ. ಸೊ ಅದೇ ಊರಲ್ಲಿ ಒಬ್ಬ ರಾಜ ಬಂದು ಒಂದು ದೊಡ್ಡದಾಗ ಒಂದು ಅರಮನೆ ಕಟ್ಟಿರ್ತಾನೆ. ಸೊ ಅರಮನೆನೇ ಈಗ ಪಾಳು ಬಿದ್ದು ಬಿಲ್ಡಿಂಗ್ ಆಗಿರುತ್ತೆ. ಸೊ ಈ ಹಳೆ ಕಾಲದಲ್ಲಿ ಏನಾಗಿತ್ತು, ಈ ರಾಜರ ಆಳ್ವಿಕೆದಲ್ಲಿ ಒಂದು ಫಂಕ್ಷನ್ ನಡೀತಾ ಇರಬೇಕಾದ್ರೆ, ಈ ರಾಜರ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ದೂರದ ರಾಜ್ಯದ ರಾಜರಾಗಿರ್ಬೋದು, ಎಲ್ಲ ಅಟೆಂಡ್ ಆಗಿರ್ತಾರೆ ಆ ಫಂಕ್ಷನ್ಗೆ. ಸೊ ಅಟೆಂಡ್ ಆಗಿರ್ಬೇಕಾದ್ರೆ ಏನಾಗಿರುತ್ತೆ, ಈ ಹಳ್ಳಿನಲ್ಲಿ ಸ್ವಲ್ಪ ಕಿಡಿಗೇಡಿಗಳಿರ್ತಾರೆ. ಸೊ ಅವ್ರಿಗೆ ಆ ರಾಜನ್ ನೋಡಿದ್ರೆ ಆಗ್ತಾ ಇರ್ಲಿಲ್ಲ. ಸೊ ಇದೇ ಕರೆಕ್ಟ್ ಟೈಮ್ ಅಂತ ಆ ಶತ್ರುಗಳು ಏನ್ ಮಾಡ್ತಾರೆ, ಸೊ ಅಡಿಗೆನ ಪ್ರಿಪೇರ್ ಮಾಡ್ತಾರೆ ಜಾಗಕ್ಕೆ ಹೋಗಿ ಅಡಿಗೆಗಳಿಗೆಲ್ಲ ವಿಷ ಹಾಕ್ಬಿಡ್ತಾರೆ. ಸೊ ವಿಷ ಹಾಕಿದಾಗ ಏನಾಗುತ್ತೆ, ಆ ಫಂಕ್ಷನ್ ಬಂದಿರೋ ರಾಜರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಜನ ಆಗಿರ್ಬೋದು, ಎಲ್ಲರೂ ಏನ್ ಮಾಡ್ತಾರೆ, ಒಂದೇ ಪಂಕ್ತಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಏನಾಗುತ್ತೆ, ಎಲ್ಲ ಅಲ್ಲೇ ಕೂತಿದ್ದತ್ರನೇ ಸತ್ತು ಬಿದ್ದೋಗ್ತಾರೆ. ಸೊ ಇದನ್ನೆಲ್ಲ ರಾಜ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಆ ಊಟನೆಲ್ಲ ಚೆಲ್ಲು ಬಿಡ್ತಾನೆ. ಸೊ ಚೆಲ್ದಾಗ ಏನಾಗುತ್ತೆ, ಆಲ್ಮೋಸ್ಟ್ 70% ಜನ ಊಟ ಕೂತಿರ್ತಾರೆ, ಎಲ್ಲ ಸತ್ತೋಗ್ಬಿಡ್ತಾರೆ. ಸೊ ರಾಜನ್ಗೆ ಏನೋ ನೋವಾಗ್ಬಿಡುತ್ತೆ. ನೋವಾಗಿ ಏನ್ ಮಾಡ್ತಾನೆ, ಆ ಅರಮನೆಗೆ ಒಳಗಡೆ ಹೋಗಿ ಎಲ್ಲಾ ಡೋರ್ಸ್ನೆಲ್ಲ ಕ್ಲೋಸ್ ಮಾಡ್ಬಿಡ್ತಾನೆ. ಸೊ ಕ್ಲೋಸ್ ಮಾಡಿ ಏನ್ ಮಾಡ್ತಾನೆ, ಅವ್ರ ಮನೇಲಿರೋ ಜನನೆಲ್ಲ ಕರಿತಾನೆ. ಕರೆದಾಗ ಏನಾಗುತ್ತೆ, ಹೇಳ್ತಾನೆ, ಈ ತರ ಎಲ್ಲ ಆಚೆ ನಡೀತಾ ಇದೆ, ಏನಾಯ್ತು ಅಂತ ಕೇಳಿದಾಗ ಸೊ ರಾಜನ್ಗೆ ಈ ವಿಷಯ ಗೊತ್ತಾಗುತ್ತೆ, ಯಾರೋ ವಿಷ ಬೆರೆಸಿದ್ದಾರೆ ಊಟದಲ್ಲಿ ಅಂತ ಗೊತ್ತಾದಾಗ ರಾಜ ಏನ್ ಮಾಡ್ತಾನೆ, ಅವನ ಹತ್ರ ಇರೋ ಪವರ್ನ ಯೂಸ್ ಮಾಡ್ತಾನೆ. ಸೊ ಯೂಸ್ ಮಾಡಿದಾಗ ಏನಾಗುತ್ತೆ, ಅಷ್ಟೊತ್ತಿಗೆ ಹಳ್ಳಿ ಜನ ಎಲ್ಲ ಶತ್ರುಗಳೆಲ್ಲ ಏನ್ ಮಾಡ್ತಾರೆ, ಇನ್ನೊಬ್ಬ
ರಾಜನ ಜೊತೆ ಸೇರ್ಕೊಂಡು, ಶತ್ರು ರಾಜನ ಜೊತೆ ಸೇರ್ಕೊಂಡು ಆ ಅರಮನೆನ ಮುತ್ತಿಗೆ ಹಾಕಿರ್ತಾರೆ. ಸೊ ಮುತ್ತಿಗೆ ಹಾಕಿ ಏನ್ ಮಾಡ್ತಾರೆ, ಆ ರಾಜನ ಸಾಯಿಸ್ಬೇಕು ಅಂತೇಳಿ ಅರಮನೆ ಒಳಗಡೆ ನುಗ್ಗುತ್ತಾರೆ. ಸೊ ಏಕಾಏಕಿ ನುಗ್ಗುಬಿಟ್ಟು ಏನ್ ಮಾಡ್ತಾರೆ, ಆ ಚಿಕ್ಕ ಮಗು ಅಂತ ಕೂಡ ನೋಡ್ದಿರ, ವಯಸ್ಸಾಗಿರೋರಂತ ನೋಡ್ದಿರ ಎಲ್ಲಾರನು ಏನ್ ಮಾಡ್ತಾರೆ, ಅರಮನೆ ಒಳಗಡೆ ಚಚ್ಚಿ ಚಚ್ಚಿ ಸಾಯಿಸ್ಬಿಡ್ತಾರೆ. ಸೊ ಸಾಯಿಸ್ಬಿಟ್ಟು ಏನ್ ಮಾಡ್ತಾರೆ, ಶತ್ರುಗಳು ಅರಮನೆದಲ್ಲಿರೋ ವಜ್ರ ವೈಡೂರ್ಯ ಎಲ್ಲದನ್ನು ಬಾಚ್ಕೊಂಡು ಏನ್ ಮಾಡ್ತಾರೆ, ಆ ಬಂಗ್ಲೆಗೆ ಬೀಗ ಹಾಕೊಂಡು ಎಲ್ಲ ಜಾಗ ಖಾಲಿ ಮಾಡ್ತಾರೆ. ಈಗ ಅರ್ಧ ಗಂಟೆ ಮುಂಚೆ ಒಂದು ದೊಡ್ಡ ಅರಮನೆ ಆಗಿರೋ ಬಿಲ್ಡಿಂಗ್ ಈಗ ಸ್ಮಶಾನ ಆಗೋಗಿದೆ. ಎಲ್ಲಿ ನೋಡು ಶವ 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 ಆಗೋಗಿದೆ. ಸೊ ಈ ಶತ್ರುಗಳು ಏನ್ ಮಾಡ್ತಾರೆ, ಎಲ್ಲಾರನ್ನು ಸಾಯಿಸ್ಬಿಟ್ಟು ಎಲ್ಲ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಪಾಪು ಇರುತ್ತೆ. ಆ ಚಿಕ್ಕ ಪಾಪುನ ಹೊಡೆದಿರ್ತಾರೆ, ಬಟ್ ಅದನ್ನ ಪ್ರಾಣ ಹೋಗಿರೋದಿಲ್ಲ. ಸೊ ಆ ಚಿಕ್ಕ ಪಾಪು ಏನ್ ಮಾಡುತ್ತೆ, ಪಾಪ ತಂದೆ ತಾಯಿ ಅಜ್ಜಿ ತಾತ ಇವನ್ನೆಲ್ಲ ಸತ್ತಿರೋದನ್ನ ನೋಡಿ ತುಂಬಾ ಅಳುತ್ತೆ. ಸೊ ಅಳ್ತಾ ಇರ್ಬೇಕಾದ್ರೆ ಅದಕ್ಕೆ ಏನಾಗುತ್ತೆ, ನಾನು ಸೇಡ್ ತೀರಿಸ್ಕೋಬೇಕು ಅನ್ನೋ ಛಲ ಬರುತ್ತೆ. ಸೊ ಛಲ ಬಂದಾಗ ಏನಾಗುತ್ತೆ, ಆ ಮಗು ಇದೆಯಲ್ಲ, ಆ ಮಗು ಇನ್ನೇನು ಪ್ರಾಣ ಹೋಗ್ಬೇಕು ಅನ್ನೋ ಸ್ಟೇಜ್ ಅಲ್ಲಿ ಆತ್ಮ ಏನಾಗುತ್ತೆ, ಅರಮನೆದಲ್ಲೇ ಉಳ್ಕೊಳ್ಳುತ್ತೆ. ನನ್ನ ಸೇಡ್ ತೀರೋವರೆಗೂ ನಾನು ಈ ಅರಮನೆ ಬಿಟ್ಟು ಆಚೆ ಹೋಗೋದಿಲ್ಲ ಅಂತೇಳಿ ಆತ್ಮ ಏನಾಗುತ್ತೆ, ಅದೇ ಅರಮನೆಯಲ್ಲಿ ವಾಸ ಇರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ದಿನ ಆಗಿರ್ಬೋದು, ಇಲ್ಲ 3 ದಿನ ವಾರ ಆಯ್ತು. ಸೊ ಹಳ್ಳಿ ಜನಕ್ಕೆ ಇದೆಲ್ಲ ಏನಾಯ್ತು ಹೇಗಾಯ್ತು ಅಂತೆಲ್ಲ ಏನು ಯಾರು ಯೋಚನೆ ಮಾಡ್ತಾ ಇಲ್ಲ. ಸೊ ಅವ್ರ ದಿನಚರಿನ ಆರಾಮಾಗಿ ಮಾಡ್ಕೊಂಡು ನಗದ್ಕೊಂಡು ಎಲ್ಲ ಚೆನ್ನಾಗೇ ಇದ್ದಾರೆ. ಸೊ ಈ ಪಾಪು, ಈ ಆತ್ಮ ಏನ್ ಮಾಡ್ತಾ ಇದೆ, ಎಲ್ಲಾರನ್ನೂ ನೋಡ್ತಾ, ಹಳ್ಳಿ ಜನನೆಲ್ಲ ನೋಡ್ತಾ ಇದೆ ಅರಮನೆಯಿಂದ. ಸೊ ನೋಡಿದಾಗ ಈ ಜನಕ್ಕೆ ಕರುಣೆನೇ ಇಲ್ವಲ್ಲ, ಈ ಜನ ಯಾರು ಉಳಿಬಾರ್ದು ಅಂತೇಳಿ ಆ ಆತ್ಮ ಏನ್ ಮಾಡುತ್ತೆ, ಡಿಸೈಡ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ ಆತ್ಮ, ಸಂಜೆ 6 ಗಂಟೆ ಆದ್ಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಅಳ್ತಾ ಇರ್ಬೇಕಾದ್ರೆ ಈ ಹಳ್ಳಿ ಜನ ಬಂಗ್ಲೆ ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಳೋ ಸೌಂಡ್ ಅವ್ರಿಗೆ ಕೇಳಿಸುತ್ತೆ. ಕೇಳಿಸಿದಾಗ ಈ ಹಳ್ಳಿ ಜನ ಏನ್ ಮಾಡ್ತಾರೆ, ಈ ಬಂಗ್ಲೆದಲ್ಲಿ ಯಾರು ಹೋಗಿದಾರಲ್ವಾ ಅಂತೇಳಿ ಅವಾಗ ಏನ್ ಮಾಡ್ತಾರೆ, ಒಬ್ಬೊಬ್ರು ಒಳಗಡೆ ಹೋಗ್ತಾರೆ. ಸೊ ಒಳಗಡೆ ಹೋದವ್ರು ಏನ್ ಮಾಡ್ತಾರೆ, ಮತ್ತೆ ಆಚೆ ಬರೋದಿಲ್ಲ. ಸರಿ, 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 2ನೇ ದಿನ ಇನ್ನೊಬ್ಬ ಹೋಗ್ತಾನೆ, ಅವನು ಆಚೆ ಬರೋದಿಲ್ಲ. 3ನೇ ದಿನ ಇನ್ನೊಬ್ಬ ಹೋಗ್ತಾನೆ, ಅವನು ಆಚೆ ಬರೋದಿಲ್ಲ. ಸರಿ ಅಂತೇಳಿ ಒಬ್ಬೊಬ್ರೆ ಮಾಯ ಆಗ್ತಾ ಇರ್ಬೇಕಾದ್ರೆ ಊರ್ ಜನ ಎಲ್ಲ ಒಂದು ಪಂಚಾಯಿತಿ ಮಾಡ್ತಾರೆ. ಸೊ ಪಂಚಾಯಿತಿ ಮಾಡಿದಾಗ ಏನ್ ನಡೀತಾ ಇದೆ ಈ ಊರಲ್ಲಿ ಅಂತ ತಿಳ್ಕೋಬೇಕಲ್ಲ ಅಂತೇಳಿ ಅವ್ರೇನ್ ಮಾಡ್ತಾರೆ, ಸರಿ ಸಂಜೆ 6 ಗಂಟೆ ಮೇಲೆ ಯಾರು ಮನೆಯಿಂದ ಆಚೆ ಬರಬೇಡಿ ಅಂತೇಳಿ ಊರ್ ಜನಕ್ಕೆಲ್ಲ ತಿಳಿಸ್ತಾರೆ. ಸರಿ, ಹಳ್ಳಿ ಜನ ಏನ್ ಮಾಡ್ತಾರೆ, ಅವ್ರು ಏನೇ ಕೆಲಸ ಇದ್ರು 6 ಗಂಟೆ ಒಳಗಡೆ ಮುಗಿಸ್ಕೊಂಡು 6 ಗಂಟೆ ಮೇಲೆ ಜನ ಯಾರು ಆಚೆ ಬರ್ತಾ ಇಲ್ಲ. ಸರಿ, ಈ ಆತ್ಮ ಏನ್ ಮಾಡುತ್ತೆ, ಸಂಜೆ 6 ಗಂಟೆ ಆದ್ಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 1 ಅವರ್ ಅಳುತ್ತೆ, 2 ಅವರ್ ಅಳುತ್ತೆ, ಅಳ್ತಾನೆ ಇರುತ್ತೆ. ಬಟ್ ಜನ ಯಾರು ಅರಮನೆ ಒಳಗಡೆ ಹೋಗ್ತಾ ಇಲ್ಲ. ಸರಿ, ಆತ್ಮಕ್ಕೆ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ, ಓ ಇವರೆಲ್ಲ ಮಾತಾಡ್ಕೊಂಡು ಯಾರು ಆಚೆ ಬರ್ತಾ ಇಲ್ಲ ಅಂತೇಳಿ. ಯಾವಾಗ ಆತ್ಮ ಏನಾಗುತ್ತೆ, ಆ ಬಂಗ್ಲೆನ ಬಿಟ್ಟು ಆಚೆ ಬರುತ್ತೆ. ಆಚೆ ಬಂದು ಏನ್ ಮಾಡುತ್ತೆ, ಒಂದು ಮನುಷ್ಯ ರೂಪ ತಾಳುತ್ತೆ. ತಾಳ್ಬಿಟ್ಟು ಏನಾಗುತ್ತೆ, ಒಂದು ಮನೆ ಹತ್ರ ಹೋಗಿ ಡೋರ್ ಬಡಿಯುತ್ತೆ. ಸೊ ಬರ್ದಾಗ ಏನಾಗುತ್ತೆ, ಹಳ್ಳಿ ಜನ ಆ ಆತ್ಮದ ಕಣ್ಣು ನೋಡಿದಾಗ ಅವರು ಪ್ರಪಂಚನೆಲ್ಲ ಮರ್ತೋಗ್ಬಿಟ್ಟು ಆತ್ಮ ಎಲ್ಲಿಗೆ ಹೋಗುತ್ತೋ ಅದ್ರ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ಆತ್ಮ ಏನ್ ಮಾಡುತ್ತೆ, ಆ ಜನನ ಯಾರ್ಯಾರು ಬಾಗಿಲು ತೆಗಿತಾರೋ ಸೊ ಅವನ್ನೆಲ್ಲ ಕರ್ಕೊಂಡು ಅರಮನೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡೋಗಿ ಏನ್ ಮಾಡುತ್ತೆ, ಅರಮನೆ ಬಾಗಿಲು ಮುಚ್ಚಿಬಿಟ್ಟು ಅವ್ರನ್ನೆಲ್ಲ ಅಲ್ಲೇ ಸಾಯಿಸ್ಬಿಡುತ್ತೆ. ಸರಿ, ನೆಕ್ಸ್ಟ್ ದಿನ ಏನಾಗುತ್ತೆ, ರಾತ್ರಿ ಮನೆಗೆ ಆಚೆ ಹೋದವರು ಮತ್ತೆ ಒಳಗಡೆ ಬರ್ಲಿಲ್ಲ ಅಂದಾಗ ಮತ್ತೆ ಪಂಚಾಯಿತಿ ಮಾಡ್ತಾರೆ. ಪಂಚಾಯಿತಿ ಮಾಡಿ ಏನ್ ಮಾಡ್ತಾರೆ, ಸರಿ ಸಂಜೆ 6 ಗಂಟೆ ಆದ್ಮೇಲೆ ಯಾರು ಆಚೆ ಓಡಾಡಬಾರ್ದು, ಮತ್ತೆ ಯಾರಾದ್ರೂ ಬಂದು ಮನೆ ಬಾಗಿಲು ತಟ್ಟಿದ್ರೆ ಯಾರು ಬಾಗಿಲು ಓಪನ್ ಮಾಡಬಾರದು ಅಂತೇಳಿ ಡಿಸೈಡ್ ಮಾಡಿರ್ತಾರೆ. ಸೊ ಅವತ್ತಿಂದ ಏನಾಗುತ್ತೆ, ಸಂಜೆ 6 ಗಂಟೆ ಆದ್ಮೇಲೆ ಜನ ಯಾರು ಬಾಗಿಲು ಓಪನ್ ಮಾಡೋದಿಲ್ಲ, ಜನ ಯಾರು ಆಚೆ ಓಡಾಡೋದು ಇಲ್ಲ. ಈ ವಿಷಯ ಸಿಟಿ ಹುಡುಗನಿಗೆ ಗೊತ್ತಿಲ್ಲ. ಸೊ ಅವನು ಮಿಡ್ ನೈಟ್ ಅಲ್ಲಿ 12 ಗಂಟೆಗೆ ಹಳ್ಳಿಗೆ ಬಂದಿದ್ದಾನೆ. ಸೊ ಇದನ್ನೆಲ್ಲ ಹಳ್ಳಿ ರೈತ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಹುಡುಗನಿಗೆ. ಸೊ ಅವತ್ತಿಂದ ಆ ಆತ್ಮ ಏನಾಗ್ತಾ ಇದೆ, ಯಾರು ಸಿಗ್ತಾ ಇಲ್ವಲ್ಲ ಹಳ್ಳಿ ಜನ ಅಂತೇಳಿ ಈಗ ಸಾಹಿಸೋದಿಕ್ಕೆ ಕಾಯ್ಕೊಂಡಿದೆ ಆ ಆತ್ಮ. ಸೊ ಅದೇ ಟೈಮ್ ಅಲ್ಲಿ ಈ ಸಿಟಿ ಹುಡುಗ ಒಳಗಡೆ ಹೋಗ್ತಾ ಇದ್ದ. ಸರಿ ಅಂತೇಳಿ ಸಿಟಿ ಹುಡುಗನ್ಗೆ ಇದನ್ನೆಲ್ಲ ಕೇಳಿ ಶಾಕ್ ಆಗ್ಬಿಡುತ್ತೆ. ನೀವೇ ನನಗ್ ದೇವ್ರು, ನೀವೇ ನನ್ನ ಪ್ರಾಣ ಉಳಿಸ್ಬಿಟ್ರಿ ಅಂತೇಳಿ ಆ ಹಳ್ಳಿ ರೈತನಿಗೆ ನಮಸ್ಕಾರ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಕೃತಜ್ಞತೆ ತೋರಿಸ್ತಾನೆ. ಸರಿ, ಹಳ್ಳಿ ರೈತ ಏನ್ ಮಾಡ್ತಾನೆ, ಸರಿ ಬಾ ಇವತ್ತು ನನ್ನ ಮನೇಲಿ ಇದ್ಬಿಡು, ನೆಕ್ಸ್ಟ್ ದಿನ ನೀನು ಬೆಳಿಗ್ಗೆ ಆದ್ಮೇಲೆ ನೀನು ನಿಮ್ಮೂರ್ ಹೋಗ್ಬಿಡು ಅಂತ ಹೇಳ್ತಾನೆ. ಸೊ ಅದೇ ರಾತ್ರಿ ಸಿಟಿ ಹುಡುಗ ಏನ್ ಮಾಡ್ತಾನೆ, ಆ ಫ್ರೆಂಡ್ಗೆ ಫೋನ್ ಮಾಡ್ತಾನೆ. ಸೊ ಫೋನ್ ಮಾಡಿದಾಗ ಏನಾಗುತ್ತೆ, ಸಿಗ್ನಲ್ ರೀಚ್ ಆಗುತ್ತೆ ಅವ್ರ ಫ್ರೆಂಡ್ಗೆ.
ಸೊ ಅವರು ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಫೋನ್ ತೆಗೆದ್ಬಿಟ್ಟು ಯಾಕೆ ಫೋನ್ ಮಾಡಿದ್ಯಾ ಅಂತ ಕೇಳಿದಾಗ ಸಿಟಿ ಹುಡುಗ ಹೇಳ್ತಾನೆ, ಸೊ ನಿಮ್ಮೂರ ಹತ್ರನೇ ನಾನು ಬಂದಿದ್ದೀನಿ, ಸೊ ಇಂಥ ಹಳ್ಳಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದಾಗ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಯಾವ ಊರದು, ಎಲ್ಲಿದ್ಯಾ ನೀನು ಅಂತ ಕೇಳಿದಾಗ ಸೊ ಹಳ್ಳಿ ಹೆಸರು ಹೇಳ್ತಾನೆ. ಹೆಸರು ಹೇಳಿದಾಗ ಹಳ್ಳಿ ಹುಡುಗನಿಗೆ ಶಾಕ್ ಆಗ್ಬಿಡುತ್ತೆ. ಆ ಹಳ್ಳಿಗೆ ಏನಕ್ಕೆ ಹೋದೆ ನೀನು, ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಈ ಟೈಮಲ್ಲಿ ಏನಕ್ಕೆ ಹೋದೆ ಅಂತ ಹಳ್ಳಿ ಹುಡುಗ ಅವನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಿಟಿ ಹುಡುಗ ಏನ್ ಮಾಡ್ತಾನೆ, ಏನೇನ್ ನಡೀತು ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಸರಿ ಅಂತೇಳಿ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸರಿ ಅಲ್ಲೇ ಇರು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆಗೆ ಅಂತೇಳಿ ಹಳ್ಳಿ ಹುಡುಗ ಅವ್ನಿಗೆ ಹೇಳ್ತಾನೆ. ಸೊ ಹೇಳಿ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಆತ್ಮ ಆಚೆ ಬರುತ್ತೆ. ಆಚೆ ಬಂದು ಏನಾಗುತ್ತೆ, ಒಂದು ಮನುಷ್ಯ ರೂಪ ತಾಳುತ್ತೆ. ರೂಪ ತಾಳು ಏನ್ ಮಾಡುತ್ತೆ, ಈ ಸಿಟಿ ಹುಡುಗ ಯಾವ ಮನೇಲಿದ್ನೋ ಆ ಮನೆ ಹತ್ರ ಹೋಗುತ್ತೆ. ಮನೆ ಹತ್ರ ಹೋದಾಗ ಏನಾಗುತ್ತೆ, ಬಾಗಿಲು ಬಡಿಯುತ್ತೆ ಆತ್ಮ. ಬಾಗಿಲು ಬಡಿದ ತಕ್ಷಣ ಹಳ್ಳಿ ರೈತನಿಗೆ ಗೊತ್ತಾಗ್ಬಿಡುತ್ತೆ, ಅದು ಮನುಷ್ಯ ಅಲ್ಲ, ಆ ಆತ್ಮ ಬಂದಿದೆ ನಮ್ಮ ಮನೆಗೆ ಅಂತ ಹೇಳಿದಾಗ ಸರಿ ಅಂತೇಳಿ ಸಿಟಿ ಹುಡುಗನಿಗೆ ಆ ದೆವ್ವ ಭೂತ ಇವೆಲ್ಲ ಅವನಿಗೆ ನಂಬಿಕೆ ಇರೋದಿಲ್ಲ. ಸರಿ ನಾನು ಹೋಗ್ತೀನಿ, ನಾನು ಏನು ಮಾಡೋದಿಲ್ಲ ಅಂತೇಳಿ, ನಾನು ಈ ಹಳ್ಳಿ ರೈತ ಅಲ್ವಲ್ಲ, ಹಳ್ಳಿ ಜನ ಅಲ್ವಲ್ಲ, ಅವನು ದೂರದಿಂದ ಬಂದಿದ್ದೀನಿ, ನನ್ನ ಯಾಕೆ ಅದು ಸಾಯಿಸ್ಬೇಕು ಅಂತೇಳಿ ಆ ಸಿಟಿ ಹುಡುಗ ಏನ್ ಮಾಡ್ತಾನೆ, ಆ ಹಳ್ಳಿ ರೈತ ಎಷ್ಟು ಕೇಳಿದ್ರು ಅವ್ನು ಕೇಳೋದಿಲ್ಲ. ಸರಿ ಅಂತೇಳಿ ಹೋಗಿ ಬಾಗಿಲು ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಆತ್ಮ ಒಂದು ರೂಪ ತಾಳಿರುತ್ತೆ. ಆ ರೂಪ ತಾಳಿರೋದನ್ನ ನೋಡ್ಬಿಟ್ಟು ಇವನು ಏನ್ ಮಾಡ್ತಾನೆ, ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಸೊ ಬಿದ್ದಾಗ ಏನಾಗುತ್ತೆ, ಆತ್ಮ ಆ ಸಿಟಿ ಹುಡುಗನ ಬಾಡಿ ತಗೊಂಡೋಗಿ ಅರಮನೆ ಒಳಗಡೆ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಎತ್ಕೊಂಡೋಗಿ ಏನ್ ಮಾಡುತ್ತೆ, ಆ ಒಂದು ರೂಮ್ ಇರುತ್ತೆ, ಆ ರೂಮ್ ಅಲ್ಲಿ ಹೋಗಿ ಆ ಸಿಟಿ ಹುಡುಗನ್ನ ಇಟ್ಕೊಂಡ್ಬಿಡುತ್ತೆ. ಸರಿ ಹಳ್ಳಿ ರೈತಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಈ ಹಳ್ಳಿ ರೈತ ಏನ್ ಮಾಡ್ತಾನೆ, ಆ ಹಳ್ಳಿ ಹುಡುಗನ್ಗೆ ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹಿಂಗೆಲ್ಲ ನಡೀತು, ಏನಾದ್ರು ಮಾಡು, ಏನಾದ್ರು ಸಿಟಿ ಹುಡುಗನ್ನ ಕಾಪಾಡ್ಕೊ ಅಂತ ಕೇಳಿದಾಗ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸೊ ಅವರು ಊರು ಪಕ್ಕದಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಆ ಮಂತ್ರವಾದಿನ ಮೀಟ್ ಮಾಡ್ಬೇಕು ಅಂತೇಳಿ ಮಿಡ್ ನೈಟ್ ಅಲ್ಲೇ ಪಾಪ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸೊ ಆ ಮಂತ್ರವಾದಿನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಸೊ ಆ ಮಂತ್ರವಾದಿನ ಮೀಟ್ ಮಾಡಿ ಏನ್ ಮಾಡ್ತಾನೆ, ಈ ತರ ನಮ್ಮ ಫ್ರೆಂಡ್ ಬಂದಿದ್ದ, ಅವನು ಈ ತರ ಹಳ್ಳಿಗೆ ಹೋಗಿದ್ದಾನೆ, ಅಲ್ಲಿ ಆತ್ಮ ಅವನ್ನ ಬಂಧಿಸಿ ಭೂತ್ ಬಂಗ್ಲೆ ಒಳಗಡೆ ಕರ್ಕೊಂಡು ಹೋಗಿದೆ ಅಂತ ಹೇಳಿದಾಗ ಆ ಮಂತ್ರವಾದಿ ಏನ್ ಮಾಡ್ತಾನೆ, ಸರಿ ನಡಿ ಕಾಪಾಡೋಣ ಅಂತೇಳಿ ಆ ಮಂತ್ರವಾದಿನ ಹಳ್ಳಿ ಹುಡುಗ ಏನ್ ಮಾಡ್ತಾರೆ, ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಈ ಮಂತ್ರವಾದಿ ಆಚೆ ನಿಂತ್ಕೊಂಡು ನೋಡಿದಾಗ ಅವನ್ಗೆ ಎಲ್ಲ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಸೊ ಆತ್ಮ ಏನಕ್ಕೆ ಜನನ ಸಾಯಿಸ್ತಾ ಇದೆ, ಮುಂದೆ ಏನಾಗಿತ್ತು ಅಂತೇಳಿ ಎಲ್ಲ ಮಂತ್ರವಾದಿಗೆ ಗೊತ್ತಾಗುತ್ತೆ. ಸೊ ಗೊತ್ತಾದಾಗ ಏನಾಗುತ್ತೆ, ಹಳ್ಳಿ ಹುಡುಗನ ನೀ ಇಲ್ಲೇ ಇರು, ನಾನು ಒಳಗೆ ಹೋಗಿ ಕರ್ಕೊಂಡ್ ಬರ್ತೀನಿ ಅಂದಾಗ ಸೊ ಈ ಮಂತ್ರವಾದಿ ಏನ್ ಮಾಡ್ತಾನೆ, ಆ ಭೂತ್ ಬಂಗ್ಲೆ ಒಳಗಡೆ ಹೋಗ್ತಾನೆ. ಸೊ ಒಳಗಡೆ ಹೋಗಿ ಏನ್ ಮಾಡ್ತಾನೆ, ಒಂದು ಬೂದಿ ತಗೊಂತಾನೆ. ಬೂದಿ ತಗೊಂಡು ಏನ್ ಮಾಡ್ತಾನೆ, ಈ ತರ ಅವನ್ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ. ಸೊ ನೋಡಿದಾಗ ಆ ಸಿಟಿ ಹುಡುಗ ಎಲ್ಲಿದ್ದಾನೆ ಅಂತ ಆ ಮಂತ್ರವಾದಿ ಗೊತ್ತಾಗುತ್ತೆ. ಸೊ ಆ ಮಂತ್ರವಾದಿ ಏನ್ ಮಾಡ್ತಾನೆ, ಆ ಆತ್ಮ ಯಾವ ರೂಮ್ ಅಲ್ಲಿ ಬಂಧಿಸಿ ಇಟ್ಟಿತ್ತು ಆ ಸಿಟಿ ಹುಡುಗನ್ನ, ಸೊ ಆ ರೂಮ್ ಹತ್ರ ಈ ಮಂತ್ರವಾದಿ ಹೋಗ್ತಾನೆ. ಆ ಮಂತ್ರವಾದಿ ಹೋಗಿ ಏನ್ ಮಾಡ್ತಾನೆ, ಆ ರೂಮ್ ನ ಬಾಗಿಲು ತಡ್ತಾನೆ. ಬಾಗಿಲು ತಡೆದಾಗ ಈ ಆತ್ಮ ಇದೆಯಲ್ವಾ, ಆತ್ಮ ಗೊತ್ತಾಗುತ್ತೆ, ಓ ಇವನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿರ ಅಂತ ಗೊತ್ತಾದಾಗ ಏನಾಗುತ್ತೆ, ಆತ್ಮ ಬಾಗಿಲು ತೆಗಿಯೋದಿಲ್ಲ. ಏನಾಗುತ್ತೆ, ಈ ಆತ್ಮಕ್ಕೆ ಗೊತ್ತಾಗ್ಬಿಡುತ್ತೆ, ಸೊ ಯಾರೋ ಈ ಹುಡುಗನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದಾರ ಅಂತೇಳಿ. ಸೊ ಆ ಆತ್ಮಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾದಾಗ ಏನಾಗುತ್ತೆ, ಆ ಆತ್ಮ ಏನ್ ಮಾಡುತ್ತೆ, ಆ ಬಾಗಿಲನ್ನ ಲಾಕ್ ಮಾಡ್ಬಿಡುತ್ತೆ. ಸೊ ಮಂತ್ರವಾದಿ ತುಂಬಾ ಪ್ರಯತ್ನ ಪಡ್ತಾನೆ ಆ ಬಾಗಿಲು ಓಪನ್ ಮಾಡೋದಕ್ಕೆ, ಬಟ್ ಆ ಬಾಗಿಲು ಓಪನ್ ಆಗೋದಿಲ್ಲ. ಸರಿ ಅಂತೇಳಿ ಸಿಟಿ ಹುಡುಗ ಒಳಗಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ನಲ್ವಾ, ಅವನಿಗೇನಾಗುತ್ತೆ, ಜ್ಞಾನ ಬರುತ್ತೆ. ಸೊ ಜ್ಞಾನ ಬಂದು ಎದ್ದಾಗ ಏನಾಗುತ್ತೆ, ಆತ್ಮ ಚಿಕ್ಕ ಆತ್ಮ ಇರುತ್ತೆ, ಆತ್ಮ ಅಲ್ಲಿ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ತಲೆ ಬಗ್ಗಿಸ್ಕೊಂಡು ಅಳ್ತಾ ಇರುತ್ತೆ. ಸೊ ಈ ಸಿಟಿ ಹುಡುಗ ಏನ್ ಮಾಡ್ತಾನೆ, ಮುಖ ನೋಡ್ಬೇಕಲ್ಲ ಈ ಆತ್ಮದ್ದು ಅಂತೇಳಿ ಅವನೇನ್ ಮಾಡ್ತಾನೆ, ಎದ್ಬಿಟ್ಟು ಆ ಆತ್ಮಕ್ಕೆ ಎದುರುಗಡೆ ಬಂದು ನಿಂತ್ಕೊಂತಾನೆ. ಸೊ ನಿಂತ್ಕೊಂಡಾಗ ಏನ್ ಮಾಡ್ತಾನೆ, ಅದನ್ನ ಟಚ್ ಮಾಡ್ತಾನೆ. ಆತ್ಮ ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಆತ್ಮ ಮುಖ ಹಿಂಗೆ ಅರಳಿಸಿ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಾಗ ಆ ಸಿಟಿ ಹುಡುಗನಿಗೆ ಆ ಮುಖ ನೋಡಕ್ ಆಗ್ಲಿಲ್ಲ. ಅವನ ಕೈಯಲ್ಲಿ ರಕ್ತ ಅವತ್ತು ಹೆಂಗ್ ಚುಚ್ಚಿದ್ರು ಆ ರಕ್ತ ಇನ್ನ ಸೋರ್ತಾ ಇದೆ ಆ ಮುಖದ ಮೇಲೆ. ಆ ಸಿಟಿ ಹುಡುಗನಿಗೆ ನೋಡಿ ತುಂಬಾ ಭಯ ಆಗ್ಬಿಡುತ್ತೆ. ಸೊ ಭಯ ಬಿದ್ದು ಏನ್ ಮಾಡ್ತಾನೆ, ಒಂದು ಮೊಡ್ಕಲ್ಲಿ ಹೋಗಿ ಕೂತ್ಕೊಂಡು ಶವರ್ ಆಗ್ತಾ ಇರ್ತಾನೆ. ಸರಿ ಅಂತೇಳಿ ಈ ಕಡೆ ಆಚೆಗಡೆಯಿಂದ ಮಂತ್ರವಾದಿ ಅವನ ಕೈಗೆ ಏನ್ ಆಯುಧ ಸಿಗುತ್ತೋ ಅದನ್ನೆಲ್ಲ ತಗೊಂಡು ಆ ಡೋರ್ನ ಬಡಿತಾ ಇರ್ತಾನೆ. ಸೊ ಒಳಗಡೆ ಆತ್ಮೆಯನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸರಿ ಸಿಟಿ ಹುಡುಗ ಏನ್ ಮಾಡ್ತಾನೆ, ಒಳಗಡೆ ಲಾಕ್ ಆಗಿರೋ ಡೋರ್ನ ತೆಗಿಯೋದಕ್ಕೆ
ಮುಂದೆ ಹೋದಾಗ ಈ ಆತ್ಮ ಏನ್ ಮಾಡುತ್ತೆ, ಆ ಸಿಟಿ ಹುಡುಗನ ಎಳೆದು ಒಳಗಡೆ ಹಾಕೊಂಡು ಇದು ಮತ್ತೆ ಆ ಸಿಟಿ ಹುಡುಗ ಏನ್ ಮಾಡ್ತಾನೆ, ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಸೊ ಎಷ್ಟೊತ್ತಾದ್ರೂ ಮಂತ್ರವಾದಿ ಆಚೆ ಬರ್ದಿರೋದು ನೋಡ್ಬಿಟ್ಟು ಈ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸರಿ ನಾನು ಒಳಗಡೆ ಹೋಗ್ತೀನಿ ಏನಾಗುತ್ತೋ ಆಗ್ಲಿ ಅಂತೇಳಿ ಆ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಆ ಭೂತ್ ಬಂಗ್ಲೆ ಒಳಗಡೆ ಹೋಗ್ತಾನೆ. ಸೊ ಒಳಗಡೆ ಹೋಗಿದ ತಕ್ಷಣ ಏನಾಗುತ್ತೆ, ಮೇಲ್ಗಡೆ ಆ ಡೋರ್ ಬಡಿತಾ ಇರೋದು ಸೌಂಡ್ ಕೇಳಿಸುತ್ತೆ ಅವನಿಗೆ. ಸೊ ಸೌಂಡ್ ಕೇಳಿಸ್ಕೊಂಡು ಏನ್ ಮಾಡ್ತಾನೆ, ಹಳ್ಳಿ ಹುಡುಗ ಮೇಲ್ಗಡೆಗೆ ಹೋಗ್ತಾನೆ. ಸೊ ಮೇಲ್ಗಡೆಗೆ ಹೋದಾಗ ಆ ಮಂತ್ರವಾದಿ ಡೋರ್ನ ಬಡಿತಾ ಇರೋದು ಇವನು ಕಣ್ಣಿಂದ ನೋಡ್ತಾನೆ. ನೋಡಿ ಹೋಗಿ ಕೇಳ್ತಾನೆ, ಎಲ್ಲಿದ್ದಾನೆ ನನ್ನ ಫ್ರೆಂಡ್ ಅಂತ ಕೇಳಿದಾಗ ಆ ಮಂತ್ರವಾದಿ ಇದೇ ರೂಮಲ್ಲಿ ಆ ಆತ್ಮ ಬಂಧಿಸಿಟ್ಟಿದೆ ಅಂತ ಹೇಳ್ತಾನೆ. ಸರಿ, ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸೊ ಮತ್ತೆ ಆ ಬಂಗ್ಲೆಯಿಂದ ಆಚೆ ಬಂದು ಒಂದು ದೊಡ್ಡ ರಾಡ್ ಎತ್ಕೊಂತಾನೆ. ಸೊ ರಾಡ್ ಎತ್ಕೊಂಡು ಮತ್ತೆ ಒಳಗಡೆ ಆ ಬಾಗಿಲು ಜೋರಾಗಿ ಹೊಡಿತಾನೆ. ಹೊಡೆದಾಗ ಏನಾಗುತ್ತೆ, ಆ ಬಾಗಿಲು ಓಪನ್ ಆಗ್ಬಿಡುತ್ತೆ. ಸೊ ಓಪನ್ ಆದಾಗ ಏನಾಗುತ್ತೆ, ಆ ಸಿಟಿ ಹುಡುಗ ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದೋಗ್ಬಿಟ್ಟಿರ್ತಾನೆ. ಸರಿ, ಈ ಮಂತ್ರವಾದಿ ಏನ್ ಮಾಡ್ತಾನೆ, ಅವನ ಮಂತ್ರ ಶಕ್ತಿಯಿಂದ ಆತ್ಮನ ಬಂಧಿಸ್ಬಿಡ್ತಾನೆ. ಸೊ ಬಂಧಿಸಿದಾಗ ಏನಾಗುತ್ತೆ, ಈ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಆ ಸಿಟಿ ಹುಡುಗನ್ನ ಆಚೆ ತಗೊಂಡ್ಬಿಡ್ತಾನೆ. ಈ ಮಂತ್ರವಾದಿ ಏನ್ ಮಾಡ್ತಾನೆ, ಆ ಭೂತ ಬಂಗ್ಲೆ ಬಾಗಿಲಿಗೆ ಅವನ ಮಂತ್ರ ಶಕ್ತಿಯಿಂದ ಆ ಬಾಗಿಲನ್ನ ಕ್ಲೋಸ್ ಮಾಡ್ತಾನೆ. ಸೊ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಹಳ್ಳಿ ಜನಕ್ಕೆಲ್ಲ ಒಂದು ರಿಲೀಫ್ ಸಿಗುತ್ತೆ. ಸೊ ಆತ್ಮದ ಕಾಟದಿಂದ ಮುಕ್ತಿ ಆಗ್ತಾರೆ ಅವರೆಲ್ಲ. ಸರಿ, ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸಿಟಿ ಹುಡುಗನ ಕರ್ಕೊಂಡ್ ಬಂದು ಒಂದು ಮನೆಯಲ್ಲಿ ಮಲಗಿಸ್ತಾನೆ. ಮಲಗಿಸ್ಬಿಟ್ಟು ಅವನು ಪ್ರಜ್ಞೆ ಬರೋವರೆಗೂ ಕಾಯ್ತಾರೆ. ಸೊ ಪ್ರಜ್ಞೆ ಬಂದ ಮೇಲೆ ಏನಾಗುತ್ತೆ, ಹಳ್ಳಿ ಹುಡುಗ ಸಿಟಿ ಹುಡುಗನ್ಗೆ ಕೇಳ್ತಾನೆ, ಯಾಕೆ ನೀನು ಈ ಹಳ್ಳಿಗೆ ಬರಕ್ ಹೋದೆ, ಹಳ್ಳಿಗೆ ಹೋದೆ, ಈ ಮನೆಗೆ ಯಾಕೆ ಹೋದೆ ನೀನು ಅಂತ ಕೇಳಿದಾಗ ಆ ಸಿಟಿ ಹುಡುಗ ಏನೇನ್ ನಡೀತು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಸರಿ ಬಾ ನಮ್ಮ ಊರಿಗೆ ಹೋಗೋಣ ಅಂತೇಳಿ ಸೊ ಮಂತ್ರವಾದಿ ಜೊತೆ ಸೇರ್ಕೊಂಡು ಏನ್ ಮಾಡ್ತಾನೆ, ಹಳ್ಳಿ ಹುಡುಗ ಸಿಟಿ ಹುಡುಗನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ, ಅವ್ರ ಅಮ್ಮನ ಪರಿಚಯ ಮಾಡ್ತಾನೆ. ಪರಿಚಯ ಮಾಡಿ ಏನಾಗುತ್ತೆ, ಸೊ ಈ ಹಳ್ಳಿ ಹುಡುಗನಿಗೆ ಏನು ಪ್ರಾಬ್ಲಮ್ ಅಂತ ಬಂದಿದ್ನೋ ಆ ಪ್ರಾಬ್ಲಮ್ನ ಈ ಸಿಟಿ ಹುಡುಗ ಮತ್ತೆ ಹಳ್ಳಿ ಹುಡುಗ ಸೇರಿ ಏನ್ ಮಾಡ್ತಾರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡಿದ್ದಾದ್ಮೇಲೆ ಏನಾಗುತ್ತೆ, ಈ ಹಳ್ಳಿ ಜನ ಇದ್ರಲ್ವಾ, ಹಳ್ಳಿ ಜನ ಎಲ್ಲ ಹಳ್ಳಿ ಹುಡುಗನ ಹತ್ರ ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಸೊ ನಿಮ್ಮಿಂದ ನಮ್ಮ ಹಳ್ಳಿಯ ಸಮಸ್ಯೆ ಪರಿಹಾರ ಆಯ್ತು, ಅದು ನಿಮ್ಮಿಂದ ಸಾಧ್ಯ ಆಯ್ತು ಅಂತೇಳಿ ಅವ್ರಿಗೆ ಧನ್ಯವಾದ ಹೇಳ್ತಾರೆ. ಸರಿ ಅಂತೇಳಿ ಹಳ್ಳಿ ಹುಡುಗ ಮತ್ತೆ ಸಿಟಿ ಹುಡುಗ ಏನ್ ಮಾಡ್ತಾರೆ, ಸೊ ಅವ್ರ ಕಾಲೇಜ್ ಲೈಫು ಸ್ಟಾರ್ಟ್ ಆಗ್ಬೇಕಲ್ವಾ ಮತ್ತೆ. ಸೊ ಅದಕ್ಕೆ ಹಳ್ಳಿ ಹುಡುಗ ಏನ್ ಮಾಡ್ತಾನೆ, ಅವ್ರ ತಾಯಿ ಕಂಡಂತ ಕನಸನ್ನ ನನಸು ಮಾಡೋದಕ್ಕೆ ಸೊ ಅವನೇನ್ ಮಾಡ್ತಾನೆ, ಹಳ್ಳಿಯಿಂದ ಮತ್ತೆ ಸಿಟಿಗೆ ಹೋಗ್ತಾನೆ. ಸೊ ಟೋಟಲ್ ಆಗಿ ಈ ಕಥೆಯಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಈ ಹಳ್ಳಿ ಹುಡುಗ ಮತ್ತೆ ಸಿಟಿ ಹುಡುಗ ಸೊ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ಒಂದು ಹಳ್ಳಿಯ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೆ. ಸೊ ಇದು ಈ ಕಥೆಯ ಸಾರಾಂಶ. ಇನ್ನು ಇಂಥ ಕಥೆಗಳು ನಿಮ್ಗೆ ಇನ್ನೂ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.